ಹಾಯ್, ಈಗ ನೋಡಿ ಏನಿದು ಕಾನ್ಫಿಡೆನ್ಸ್ ಅಂದ್ರೆ ಹೇಗಿರುತ್ತೆ ಕಾನ್ಫಿಡೆನ್ಸ್ ಅಂದ್ರೆ ಚಿಕ್ಕ ಉದಾಹರಣೆ ಕೂಡ ಕೇಳ್ತೀನಿ. ಅಮೆರಿಕದ 16ನೇ ಅಧ್ಯಕ್ಷರಾದಂತ ಅಬ್ರಹಾಂ ಲಿಂಕನ್ ಅವರು ಜೀವನದಲ್ಲಿ ಗೆದ್ದಿದ್ದಕ್ಕಿಂತ ಸೋತಿದ್ದೇ ಜಾಸ್ತಿ. ಆದ್ರೂ ಅವರಲ್ಲಿದ್ದೇನೋ ಕಾನ್ಫಿಡೆನ್ಸ್, ಅವ್ರ ಮೇಲೆ ಅವ್ರಿಗಿದ್ದಂತ ಕಾನ್ಫಿಡೆನ್ಸ್. ಅದಕ್ಕೆ ಹೇಳೋದು ನಿಮ್ಮಲ್ಲಿ ನಿಮಗೆ ಮೊದಲು ಕಾನ್ಫಿಡೆನ್ಸ್ ಇರ್ಲಿ. ಇನ್ನೊಂದು ಬೆಸ್ಟ್ ಉದಾಹರಣೆ ಅಂದ್ರೆ ಥಾಮಸ್ ಆಲ್ವಾ ಎಡಿಸನ್. ಶಾಲೆಯಿಂದ ಬಹಿಷ್ಕೃತಗೊಂಡ ವಿದ್ಯಾರ್ಥಿ ಇವತ್ತು ಕತ್ತಲ ರಾತ್ರಿ ಹೊತ್ತಿನ ಸೂರ್ಯ, ಇವತ್ತು ನಾವು ಏನ್ ಲೈಟ್ಸ್ ಯೂಸ್ ಮಾಡ್ತಿದ್ವಲ್ಲ, ಬಲ್ಬ್ ಕಂಡಿದ್ದಂತ ವ್ಯಕ್ತಿ, ಅವನು ಸ್ಕೂಲಿಂದಾನೇ ಹೊರಗೆ ಹೋಗಿದ್ದಂತ ವ್ಯಕ್ತಿ, ಸ್ಕೂಲಿಂದಾನೇ ಬೇಡ ಅಂತ ಕಳಿಸಿದಂತ ವ್ಯಕ್ತಿ ಇವತ್ತು ಕತ್ತಲ ರಾತ್ರಿಯ ಸೂರ್ಯ ಅಂತಾನೆ ಹೆಸರುವಾಸಿಯಾಗಿದ್ದಾರೆ. ಯಾಕಂದ್ರೆ ಕಾನ್ಫಿಡೆನ್ಸ್. ಅದೆಲ್ಲ ಯಾಕೆ? ನೆಪೋಲಿಯನ್ ಬೋನಾಪಾರ್ಟೆ ಇಡೀ ಯುರೋಪ್ ಖಂಡವನ್ನೇ ಆಳಿದ ವ್ಯಕ್ತಿ, ಹುಟ್ಟಿದ್ದು ಸಾಮಾನ್ಯ ವರ್ಗದಲ್ಲಿ, ಸಾಮಾನ್ಯ ಬಡ ಕುಟುಂಬದಲ್ಲಿ. ತಮಿಳುನಾಡಿನಲ್ಲಿ ಹುಟ್ಟಂತ ಅಬ್ದುಲ್ ಕಲಾಂ ಅವರು ನಮ್ಮ ದೇಶದ ರಾಷ್ಟ್ರಪತಿ ಆದ್ರು, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೆಸರಿಸ್ಕೊಂಡ್ರು. ಯಾಕೆ? ಬೀದಿಯಲ್ಲಿ ಮನೆಗೆ ಪೇಪರ್ ಕೊಟ್ಟಂತ ವ್ಯಕ್ತಿ, ಅವರಲ್ಲಿದ್ದ ಕಾನ್ಫಿಡೆನ್ಸ್. ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಇಟ್ಟು ಮಾಡ್ರಿ, ಆ ಕೆಲಸ ಸಿಕ್ಕದಿರ್ಲಿ ದೊಡ್ಡದಿರ್ಲಿ, IAS PC ಇಂದ IPS ಆಗಿರ್ಲಿ, PC to DC, ಅದ್ ಯಾವುದೇ ಕೆಲಸ ಆಗಿರ್ಲಿ, ಚಿಕ್ಕ ಕೆಲಸ ಆಗಿರ್ಲಿ, ನಾನೀಗ 5ನೇ ತರಗತಿ ಓದ್ತೀನಿ, 5ನೇ ಕ್ಲಾಸಲ್ಲಿ ಟಾಪರ್ ಬರ್ಬೇಕಾ? ಮನಸ್ಸಿಟ್ಟು ಓದು. ನಾನು ನವೋದಯ ಎಕ್ಸಾಮ್ ಕಟ್ಟಿದ್ದೀನಿ, ಸೈನಿಕ ಶಾಲೆ ಎಕ್ಸಾಮ್ ಕಟ್ಟಿದ್ದೀನಿ, ಪಾಸ್ ಆಗ್ಬೇಕಾ? ಮನಸ್ಸು ಮಾಡಿ ನಿನ್ನ ಮೇಲೆ ನೀನು ನಂಬಿಕೆ ಇಟ್ಟು ಓದು. ಇವತ್ತು KS ಎಕ್ಸಾಮ್ ಕಟ್ಟಿದೀಯಾ, IPS ಕಟ್ಟಿದೀಯಾ, IAS ಕಟ್ಟಿದೀಯಾ, ಮನಸ್ಸು ಮಾಡಿ ನೀನು ಓದು. IAS ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬಿಟ್ಟು ದಿನಕ್ಕೆ 12 ಗಂಟೆ ನಿದ್ದೆ ಹೊಡೆದ್ರೆ ನೀನ್ ಪಾಸ್ ಆಗ್ತೀಯಾ? ಆಗತ್ತಾ ನಿನ್ ಕೈಲದು? ಆಗಲ್ಲ. ಯಾಕೆ ಹೇಳು? ಆ ಒಂದು ಪೋಸ್ಟ್ಗೆ ತಕ್ಕಂತೆ ಅದಕ್ಕೆ ತಕ್ಕ ಪರಿಶ್ರಮ ಹಾಕ್ಬೇಕಾಗತ್ತೆ. ಆ ಪರಿಶ್ರಮ ಹಾಕ್ಬೇಕಂದ್ರೆ ನಿನ್ನ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಬರ್ಬೇಕಾಗತ್ತೆ. ಮೊದಲು ಕಾನ್ಫಿಡೆನ್ಸ್ ಇದ್ರೆ ನೀನ್ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಎಂತ ದೊಡ್ಡ ಕಂಪನಿಗಳು ಇವತ್ತು ಬೆಳೆದಿರೋದಾಗ್ಲಿ, ಇನ್ಫೋಸಿಸ್ ಆಗ್ಲಿ, ಟಾಟಾ ಬಿರ್ಲಾ ಆಗಿರ್ಬೋದು, ಇನ್ನೊಂದ್ ಯಾವ್ದೋ ಕಂಪನಿ ಇರ್ಬೋದು, ದೊಡ್ಡ ಕಂಪನಿಗಳಾಗಿರ್ಬೋದು, ಬೆಳೆದಿರೋದೆಲ್ಲ ದುಡ್ಡಿಂದ ಅಲ್ಲ, ಅವರ ಟ್ಯಾಲೆಂಟ್ ಮತ್ತೆ ಪರಿಶ್ರಮದ ಜೊತೆಗೆ ಅವರಿಗಿತ್ತು ಒಂದು ನಂಬಿಕೆ, ಅದೇ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ನ ಅವರಿಗೆ ಆ ಉನ್ನತ ಮಟ್ಟಕ್ಕೆ ತಗೊಂಡೋಗಿದೆ. ಹಾಗಾದ್ರೆ ನಿನ್ನ ಮೇಲೆ ನಂಬಿಕೆ ಇಲ್ವಾ? ಆಗಲ್ವಾ? ನಿನ್ ಕೈಲಿ ಓದಕ್ ಆಗಲ್ವಾ? ನಿನ್ ಕೈಲಿ ಅಚೀವ್ಮೆಂಟ್ ಮಾಡಕ್ ಆಗಲ್ವಾ? ನಿನ್ ಕೈಲಿ ಆಗೋದೇ ಇಲ್ವಾ? ಯೋಚಿಸು. ನಿನ್ ಮೇಲೆ ನೀನ್ ನಂಬಿಕೆ ಇಡು. ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ಹಠ ಇಡಿ. ಅದಕ್ಕೆ ನೀನು ಸಕ್ಸಸ್ ಆಗೇ ಆಗ್ತೀಯ. ಅದ್ ಯಾಕಾಗಲ್ಲ? ನಾನು ನೋಡ್ತೀನಿ. ಖಂಡಿತ ಆಗ್ತೀಯ. ಒಂದು ಆಸೆ ಇಟ್ಕೊಂಡು, ಒಂದು ಗುರಿ ಇಟ್ಕೊಂಡು ಅದಕ್ಕೆ ತಕ್ಕಂತ ಪ್ರಯತ್ನ ಪಡು. ಆ ಪ್ರಯತ್ನ ಪಟ್ಟಾಗ್ಲೇ ನಿನಗೆ ಗೊತ್ತಾಗತ್ತೆ, ನಿನ್ ಮೇಲೆ ನಿನಗೆ ನಂಬಿಕೆ ಬರುತ್ತೆ. ಆ ನಂಬಿಕೆನ ಉಳಿಸ್ಕೋ. ಆ ನಂಬಿಕೆ ತಕ್ಕಂತೆ ಆ ನಂಬಿಕೆ ನಿನ್ನಲ್ಲಿ ಬಂತು ಅಂದ್ರೆ ನೀನ್ ಸಕ್ಸಸ್ ಆಗೇ ಆಗ್ತೀಯ. ಖಂಡಿತ ಆಗ್ತೀಯ. ಇವತ್ತಿಂದನೇ ಈ ಕ್ಷಣದಿಂದಲೇ ನಿನ್ನ ಪ್ರಯತ್ನ ಸ್ಟಾರ್ಟ್ ಆಗಲಿ. ಒಂದು ಗುರಿ ನಿರ್ಧಾರ ಮಾಡ್ಕೋ. ಆ ಗುರಿಗೆ ತಕ್ಕಂತೆ ಪ್ರಯತ್ನ ಪಡು. ನಿನ್ ಮೇಲೆ ನೀನು ನಂಬಿಕೆ ಇಟ್ಕೊಂಡು ನೀನು ಮಾಡಿದ್ದೆ ಅದ್ರಲ್ಲೇ ನೀನ್ ಅನ್ಕೊಂಡಿದ್ ಕೆಲಸ ಸಕ್ಸಸ್ಫುಲ್ ಆಗೇ ಆಗತ್ತೆ. ಖಂಡಿತ ಸಕ್ಸಸ್ ಆಗತ್ತೆ. ಪ್ರಯತ್ನ ಪಡ್ಬೇಕು ಅಷ್ಟೇ. ಅವನು ಯಾರೋ ಇನ್ನೊಬ್ಬ ದೊಡ್ಡ ಆಫೀಸರ್ ಆದ, ಇನ್ನೊಂದಾದ, ನನ್ ಕೈಲಿ ಏನೂ ಆಗ್ಲಿಲ್ಲ ಅಂದ್ರೆ ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ. ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ, ನೀನು ಯಾವುದಕ್ಕೂ ಯೋಗ್ಯನಲ್ಲ. ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ, ನನ್ ಕೈಲಿ ಆಗಲ್ಲ ಅನ್ಕೊಂಡ್ರೆ ಅದಾಗಲ್ಲ. ಎಷ್ಟೋ ಜನ ಕೈ ಕಾಲು ಮುರ್ಕೊಂಡವ್ರು ದೊಡ್ಡ ಸಾಧನೆ ಮಾಡಿ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ತಗೊಂಡ್ರಿ. ಎಲ್ಲಾದ್ರೂ ಕರೆಕ್ಟ್ ಆಗಿರೋರು ನಮ್ ಕೈಲಿ ಯಾಕ್ರಿ ಆಗಲ್ಲ? ಕಾನ್ಫಿಡೆನ್ಸ್ ಇಲ್ಲ. ಸುಮ್ನೆ ಟೈಮ್ ಎಷ್ಟು ಮೊಬೈಲ್ ತಗೊಳೋದು, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಸ್ಟೇಟಸ್, ಅದು ಇದು ಚಾಟ್ ಮಾಡೋದು, ಸಮಯನ ವ್ಯರ್ಥ ಮಾಡೋರು. ರಾತ್ರಿ 12 ಗಂಟೆವರೆಗೂ ಮೊಬೈಲ್ ನೋಡಿದ್ರೆ ನಿನ್ ಕೈಲಿ ಇನ್ನೇನಾಗತ್ತೆ? ಅಪ್ಲಿಕೇಶನ್ ನೋಡಿದ್ರೆ IAS ಹಾಕಿರ್ತೀಯ, ನೀನ್ ನೋಡಿದ್ರೆ ಟೈಮ್ ಹಿಂಗ್ ಮಾಡ್ತಿರ್ತೀಯ. SSLC ಸ್ಟೂಡೆಂಟ್ಸ್ ಆಗಿರ್ತೀಯ, ಮೊಬೈಲ್ ಇಟ್ಕೊಂಡು ರಾತ್ರಿ ಎಲ್ಲ ಕೂತಿರ್ತೀಯ. ಅದಾಗತ್ತ ನಿನ್ ಕೈಲಿ? ಸಾಧ್ಯ ಇಲ್ಲ. ಗುರಿ ಇಟ್ಕೊಂಡಿಯ ಅಂದ್ರೆ ಅದನ್ನ ಪಡೆಯೋವರೆಗೂ ಬಿಡಂಗಿಲ್ಲ ಅಷ್ಟೇ. ಒಂದು ಗುರಿ ಇಟ್ಕೊಂಡಿಯ ಅಂದ್ರೆ ಅದನ್ನ ಪಡೆಯೋವರೆಗೂ ನಿನ್ನ ಮೈಂಡ್ ಬೇರೆ ಕಡೆ ಹೋಗ್ಬಾರ್ದು. ವಿ ಕಾಂಟ್ ಬಾರ್ನ್ ಎನಿ ಎಂಟರ್ಟೈನ್ಮೆಂಟ್ ಫಾರ್ ನನ್ನ ಲೈಫಲ್ಲಿ. ನಾನು ಯಾವ್ದು ಎಂಟರ್ಟೈನ್ಮೆಂಟ್ ಹುಟ್ಟಿಲ್ಲ ಅನ್ಕೋ, ನೀನ್ ಖಂಡಿತ ಸಕ್ಸಸ್ ಆಗ್ತೀಯ. ಎಲ್ಲದನ್ನು ಸೈಡಿಗಿಡು. ನಿನ್ನ ಗುರಿ ಒಂದೇ ನಿನ್ ಕಣ್ ಮುಂದೆ ಕಾಣಬೇಕ. ಎದ್ರು ಬಿದ್ರು ಮಲ್ಕೊಂಡ್ರು ಕೂತ್ಕೊಂಡ್ರು ನಿನ್ ಗುರಿ ನಿನ್ ತಲೆಯಲ್ಲಿ ಇರ್ಬೇಕು. ಅವಾಗ ನೀನ್ ಅನ್ಕೊಂಡಿದ್ ಗುರಿ ಮುಟ್ತೀಯ. ಯಾಕೆ ಮುಟ್ಟಲ್ಲ? ಅದು ಖಂಡಿತ ಸಿಗತ್ ನಿನಗೆ. ನೀನು ಗುರಿನೇ ಒಂದ್ ಕಡೆ, ನೀನ್ ಮಾಡೋ ಕೆಲ್ಸನೇ ಒಂದ್ ಕಡೆ ಆದ್ರೆ ಇನ್ನೆಲ್ಲಿ ಲೈಫಲ್ಲಿ ಅದಾಗಲ್ಲ ಅಣ್ಣ. ಅದನ್ನ ಬಿಟ್ಬಿಡ, ಬಿಟ್ಬಿಡ. ಇದೆಯಾ ನಿನ್ನ ಲಟ?
ನಾನು ಬೆನ್ಸ್ ಕಾರಲ್ಲಿ ಓಡಾಡ್ಬೇಕು ಅಂತ ಆಸೆ ಇದೆಯಾ? ಲಕ್ಸುರಿ ಲೈಫ್ ನ ಮಾಡ್ಬೇಕಂತ ಆಸೆ ಇದೆಯಾ? ಪಡು ಪ್ರಯತ್ನ, ಕಷ್ಟಪಟ್ರೆ ಸಿಗೋದ. ನಿನ್ ಮೇಲೆ ಒಂದು ನಂಬಿಕೆ ಇಟ್ಕೋ, ಆ ನಂಬಿಕೆ ಇಟ್ಕೊಂಡು ಕಷ್ಟಪಡು, ಖಂಡಿತ ಸಕ್ಸಸ್ ಆಗ್ತೀಯಾ. ಇಲ್ಲ ಅಂದ್ರೆ ಬೇರೆ ನೋಡ್ಕೊಂಡು ಅವ್ರ ಬಗ್ಗೆ ಮಾತಾಡ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಕಾಲಹರಣ ಮಾಡ್ಬೇಕಾಗಿರೋದು ಇದೇ ನಿನ್ ಲೈಫ್ ಆಗತ್ತ. ಇಷ್ಟೇ ಆಗತ್ತ ನಿನ್ ಕೈಲಿ, ಮಾಡ್ ತೋರ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬಾಯ್.